ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಮೋದಿಜಿ ಒಂದು ಸಣ್ಣ ಅಂಗಡಿಗೆ ಹೋಗಿ ಜಾಲ್ಮುರಿ ತಿಂದ್ರು ಉರಿ ಹತ್ಕೊಂಡ್ಬಿಡ್ತೈತಿ. ಮೋದಿಜಿ ಅಭಿವೃದ್ಧಿ ಕೆಲಸ ಮಾಡಿದ್ರು ಉರಿ ಹತ್ಕೊಂಡ್ ಬಿಡ್ತೈತಿ. ಮೋದಿಜಿಗೆ ಬೇರೆ ರಾಷ್ಟ್ರಗಳ ಪ್ರಧಾನಿಗಳೆಲ್ಲ ಹಾಡಿ ಹೊಗಳಿದ್ರು ಉರಿ ಹತ್ಕೊಂಡ್ ಬಿಡ್ತೈತಿ. ಒಂದಿಷ್ಟು ಮಂದಿಗೆ ಅದ್ ಏನಾಗ್ತದ ಗೊತ್ತಿಲ್ರಪ್ಪ. ಈಗ ಮೋದಿಜಿ ಇಟಲಿಗೆ ಹೋಗಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರಿಗೆ ಮೆಲೋಡಿ ಕೊಟ್ಟಿದ್ದು ಸಿಕ್ಕಾಪಟ್ಟೆ ಉರಿ ಹತ್ತು ಬಿಟ್ಟೈತಿ. ಜಲ್ದಿ ಪ್ರದೀಪ್ ಈಶ್ವರ್ ಅವ್ರಿಗೆ ತಡ್ಕೊಳಕ್ ಆಗಕತ್ತಿಲ್ಲ. ಯಾರೇ ಫೈರ್ ಸ್ಟೇಷನ್ಗೆ ಹೇಳಿ ಅವ್ರ ಬಲ್ಲಿ ಕಳಿಸ್ಬಿಡ್ರಪ್ಪ. ಪ್ರೈಮ್ ಮಿನಿಸ್ಟರ್ ಆಗಿ ದಾಖಲೆ ಅಂತ ಎಲ್ಲ ಕಡೆ ಬಿಂಬಿಸ್ತಾ ಇದ್ದಾರೆ. 12 ವರ್ಷದಲ್ಲಿ ಅವರು ಮಾಡಿರೋ ಬಹಳ ಸಾಧನೆಗಳ ಪಟ್ಟಿ ಇದೆ. ಇಟಲಿಗೆ ಹೋಗಿ ಮೆಲೋನಿಗೆ ಮೆಲೋಡಿ ಚಾಕ್ಲೇಟ್ ಕೊಟ್ಟರು, ಅದು ಅವರ ಮೊದಲ ಸಾಧನೆ. ಇಲ್ಲಿಂದ ಪಾರ್ಲೆ ಕಂಪನಿ ಮೆಲೋಡಿ ಚಾಕ್ಲೇಟ್ ತೊಗೊಂಡೋಗಿ ಇಟಲಿ ಪ್ರೈಮ್ ಮಿನಿಸ್ಟರ್ ಕೊಟ್ಟಂಥ ಮೆಲೋಡಿ ಕೊಟ್ಟಂಥ ಕಿಲಾಡಿಗೆ 12 ವರ್ಷದ ಶುಭಾಶಯಗಳು. ಈ 12 ವರ್ಷದಲ್ಲಿ ಅವ್ರು ಮಾಡಿದ್ದೇನು ಅಂದರೆ ನಿರುದ್ಯೋಗ ಜಾಸ್ತಿ ಮಾಡಿದ್ರು, ವಿದೇಶಿ ಸಾಲ ಜಾಸ್ತಿ ಮಾಡಿದ್ರು, ಸಿಲಿಂಡರ್ ರೇಟ್ ಜಾಸ್ತಿ ಮಾಡಿದ್ರು, ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ರು, ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ರು, ಬಡವ್ರಿಗೆ ಮನೆಗಳು ಹಾಕ್ಕೊಡ್ತೀವಿ ಅಂತ ಆ ಪ್ರಾಮಿಸ್ ಬ್ರೇಕ್ ಮಾಡಿದ್ರು. ಅದೇನೋ ಒಬ್ಬೊಬ್ಬರ ಅಕೌಂಟ್ಗೆ 15 ಲಕ್ಷನಂತೆ, 15 ಪೈಸಾನೂ ಬರಲಿಲ್ಲ. ಇದು ಮೋದಿಯವರ ಸಾಧನೆಗಳು. ಈ ಮೋದಿ ಅಂಧಭಕ್ತ ಇದ್ದಾರೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ. ಅದು ಮೋದಿಯವರ ಅಂಧಭಕ್ತರಲ್ಲ, BJPಯ ಸೋಷಿಯಲ್ ಮೀಡಿಯಾದ 300-400 ಜನ ಅಂಧಭಕ್ತರು. ಅವ್ರಿಗೆ ಅಂಧಭಕ್ತಿಗೆ ಲಿಮಿಟೇ ಇಲ್ಲ. ನೋಡಿ, ಈ ದೇಶಕ್ಕೆ ಇಬ್ಬರು ಹಾನಿಕಾರಕ. ಈ ಅಂಧಭಕ್ತರು ದೇಶದ್ರೋಹಿಗಳು. ಈ ಮೋದಿಯವರ ಅಂಧಭಕ್ತರು ಈ 12 ವರ್ಷದಲ್ಲಿ ಏನು ಮಾಡಿದ್ರು ಅಂತ ನಾವಿಟ್ಟಿರೋ ಕಾಂಗ್ರೆಸ್ ಸರ್ಕಾರದಲ್ಲಿ ಇಟ್ಟಿರೋ ಹೆಸರುಗಳಿಗೆ ಹೆಸರು ಚೇಂಜ್ ಮಾಡಿದ್ದು ಬಿಟ್ಟರೆ ಇನ್ನೇನೂ ಮಾಡಿಲ್ಲ. ಮೋದಿಯವರು ಅದೇನೋ 400 ಪಾರ್ ಅಂದರು, 300 ಪಾರು ಆಗಲಿಲ್ಲ. ಸೊ ಮೋದಿಯವ್ರಿಗೆ ಇನ್ನೊಂದು 3 ವರ್ಷ ಇರ್ತಾರೇನೋ ಪ್ರೈಮ್ ಮಿನಿಸ್ಟರ್ ಆಗಿ, ಅದು ಗೊತ್ತಿಲ್ಲ. ಚಂದ್ರಬಾಬು ನಾಯ್ಡು ಅವ್ರು ಯಾವಾಗ ಕೋಪ ಮಾಡ್ಕೊತಾರೋ, ನಿತೀಶ್ ಕುಮಾರ್ ಅವ್ರು ಯಾವಾಗ ಕೋಪ ಮಾಡ್ಕೊತಾರೋ ಗೊತ್ತಿಲ್ಲ. 2029ಗೆ ಇಂಡಿಯಾ ಕೂಟ ಬರುತ್ತೆ, ರಾಹುಲ್ ಗಾಂಧಿ ಅವರು ಪ್ರಧಾನಿಗಳಾಗ್ತಾರೆ. ಮೋದಿಜಿಯವರೇ ಇನ್ನೊಂದು 3 ವರ್ಷ. ಪಾಪ ಎಲ್ಲೋದ್ರೂ ಮೋದಿ ಮೋದಿ ಅಂತಲೂ ಕೂಗೋರಿಲ್ಲ. ಮೊದಲಾದರೆ ನೋಡಿ, ಕರ್ನಾಟಕದಲ್ಲೇ ನನ್ನ ಮಾಧ್ಯಮಗಳಲ್ಲಿ ನೋಡ್ತಿದ್ದೆ, ಅವ್ರು ಬಂದರೆ ಏನು ಹೈಪು. ಇವಾಗ ಮೋದಿಯವ್ರು ಯಾವಾಗ ಬಂದರು, ಯಾವಾಗ ಹೋದರು, ಯಾರಿಗೂ ಗೊತ್ತಾಗಲ್ಲ. ನೀವು ಕವರೇಜ್ ಕೊಡೋದು ನಿಲ್ಲಿಸ್ಬಿಟ್ಟಿದ್ದೀರಾ. ಕವರೇಜ್ ಕೊಡಬೇಕು ಅಂದರೆ ಡೆವಲಪ್ ಆಗಿರಬೇಕಲ್ಲ. ಸೊ ಮೋದಿಯವರು ಈ 12 ವರ್ಷ ತುಂಬ್ತಿರೋ ಇದರಲ್ಲಿ ನಿಮ್ಮ ತುಂಬ ಕೆಟ್ಟ ಅಭಿವೃದ್ಧಿ ಕೆಲಸಗಳಿಗೆ ನನ್ನ ಧಿಕ್ಕಾರ ಹೇಳ್ತಾ, BJP ಹಟಾವ್ ದೇಶ್ ಬಚಾವ್, BJP ಹಟಾವ್ ದೇಶ್ ಬಚಾವ್. 12 ವರ್ಷದ ಸಾಧನೆದಾಗ ಮೆಲೋಡಿ ಕೊಟ್ಟಿದ್ದೆ ಸಾಧನೆ ಅಂತ ವ್ಯಂಗ್ಯವಾಗಿ ಮಾತಾಡ್ತಾರಲ್ಲ, ಸುಮ್ಮನೆ ಈ ಕ್ಷಣಕ್ಕೆ ನೆನಪಾಗುವಂತ ಒಂದಷ್ಟು ಸಾಧನೆಗಳು ಹೇಳ್ಬಿಡ್ತೀನಿ. ಆರ್ಟಿಕಲ್ 370 ರದ್ದು ಮಾಡಿದ್ದು, ಟ್ರಿಪಲ್ ತಲಾಕ್ ರದ್ದು ಮಾಡಿದ್ದು, ಸ್ವಚ್ಛ ಭಾರತ್ ಯೋಜನೆ ಆಗಿರಬಹುದು, ಎಷ್ಟು ಯೋಜನೆಗಳು, ಡಿಜಿಟಲ್ ಇಂಡಿಯಾ, ಕಾಶ್ಮೀರಕ್ಕೆ ಸೀದಾ ರೈಲು, ಅದ್ ಎಷ್ಟು ರೈಲ್ವೆ ಸ್ಟೇಷನ್ಗಳ ಹೆಂಗ್ ಅಭಿವೃದ್ಧಿ ಆಗ್ಯಾವ, ರೈಲ್ವೆ ಸ್ಟೇಷನ್ ಏರ್ಪೋರ್ಟ್ ಅನ್ನುವಂಗಾಗ್ಯಾವ, ಎಷ್ಟೋ ಸುರಂಗ ಮಾರ್ಗಗಳು, ಉಗ್ರರಿಗೆ ತಕ್ಕ ಉತ್ತರ ಕೊಟ್ಟಂತ ಆಪರೇಷನ್ ಸಿಂಧೂರ್ ಆಗಿರಬಹುದು, ಕಿಸಾನ್ ಸಮ್ಮಾನ್ ಯೋಜನೆ ಆಗಿರಬಹುದು, ಬೇರೆ ದೇಶಗಳ ಜೊತೆಗಿನ ಬಾಂಧವ್ಯ ಆಗಿರಬಹುದು. 1-2 ಹೇಳಲಿಕ್ಕೆ ಹೋದ್ರೆ ಬಹಳ ಅದಾವ ಬಿಡ್ರಿ. ಇಂಥವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ. ಎಲ್ಲಾ ಗೊತ್ತಿದ್ದು ಉರ್ಕೊಂಡು ಮಾತಾಡೋರಿಗೆ ಏನ್ ಹೇಳಲಿಕ್ಕೆ ಆಗ್ತದೆ ಹೇಳ್ರಿ. ಆದ್ರೂ ಪ್ರದೀಪ್ ಈಶ್ವರ್ ಅವರ ಈ ಡೈಲಾಗ್ ಡೆಲಿವರಿ, ಈ ಕಂಟೆಂಟ್, ಈ ಸ್ಟೈಲ್ ಎಲ್ಲ ನೋಡಿದ ಮೇಲೆ ಒಂದು 24 ವರ್ಷ ಹಿಂದಕ್ಕೆ ಹೋಗ್ಬೇಕು. ಅಂದ್ರೆ 2002ರಾಗ ಇವರ ದಿ ಗ್ರೇಟ್ ಇಟಲಿ ತಾಯಿ ಸೋನಿಯಾ ಗಾಂಧಿ ಹೇಳಿದ್ರು ನೋಡ್ರಪ್ಪ, ಗುಜರಾತ್ ಸರ್ಕಾರನ ವಜಾಗೊಳಿಸಬೇಕು, ನರೇಂದ್ರ ಮೋದಿ ಅವರನ್ನ ಮುಖ್ಯಮಂತ್ರಿ ಸ್ಥಾನ ಕೆಳಗಿಳಿಸಬೇಕು ಅಂತ ಮಾತಾಡಿದ್ರು ನೋಡ್ರಿ. ಅದ ನೆನಪಾಯ್ತು ಯಾಕೋ. I appeal to the nobler instincts of the Prime Minister. I appeal to him to rise above his party affiliation, put the Gujarat government on notice under Article 355 of the Constitution for having failed to control internal disturbance and for having failed to ensure that the government is carried on in accordance with the provision of the Constitution. Move the Chief Minister, who by deliberate design is failing to fulfill his constitutional duties, appoint a sitting Supreme Court judge to ascertain the whole truth within the next 3 months. ಸೋನಿಯಾ ಗಾಂಧಿ ಹೇಳಿದ ಮೇಲೆ ಏನೂ ಬದಲಾವಣೆ ಆಗಲಿಲ್ಲ. 24 ವರ್ಷಗಳಾದ ಮೇಲೂ ನರೇಂದ್ರ ಮೋದಿಜಿ ಇನ್ನ ನಮ್ಮ ದೇಶಕ್ಕೆ ಸೇವೆ ಸಲ್ಲಿಸ್ಲಿಕ್ಕತ್ತಾರ. ಅಧಿಕಾರದಾಗ ಮತ್ತೊಂದು ಮೈಲಿಗಲ್ಲು ಪೂರ್ಣ ಮಾಡ್ಯಾರ. ರಾಜಕೀಯ ವಿರೋಧಿಗಳು ಏನು ಬೇಕಾದ್ದು ಒದರಾಡ್ಲಿ, ಎಷ್ಟನ ಉರಿ ಹತ್ಕೊಳ್ಳಿ, ಆದ್ರೂ ನಮ್ಮ ಭಾರತದ ಜನ ಅದಾರ ನೋಡ್ರಿ, ಮೋದಿಜಿ ಕೈ ಬಿಡುದಿಲ್ಲ. ಅವರನ್ನ ಮತ್ತಷ್ಟು ಬಲಪಡಿಸ್ಲಿಕ್ಕ ಯಾವಾಗ್ಲೂ ತಯಾರಾಗೇ ನಿಂತಿರ್ತಾರ. ಅದು ಬಿಟ್ಟು ಬಿಡೋಣ. ಇನ್ನು ಈ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಸಾಹೇಬ್ರದಾರ ನೋಡ್ರಪ್ಪ, ಇವ್ರಿಗೆ IT-BT ಖಾತೆ ಕೊಡ್ರಿ, ಗ್ರಾಮೀಣಾಭಿವೃದ್ಧಿ ಖಾತೆ ಕೊಡ್ರಿ, ಜವಾಬ್ದಾರಿಯುತ ಗೃಹ ಖಾತೆನೇ ಕೊಡ್ರಿ.
ಯಾವ ಖಾತೆ ಕೊಟ್ರು ಅವ್ರಿಗೆ ಮಾತ್ರ ಎಲ್ಲಕ್ಕಿಂತಲೂ ಫೇವರೇಟ್ ಟಾಪಿಕ್ ಅಂದ್ರೆ ಅದು ಬಿಜೆಪಿ ಮತ್ತು RSS, ಅದನ್ನ ಮಾತ್ರ ಬಿಡುದೇ ಇಲ್ಲ ಅಂತಾರ. ಆದ್ರೆ ಈ ಸಲ ಇವ್ರು ಮಾತಾಡಿದ್ದಕ್ಕ CT ರವಿ ಅವರು ಬೆಂಕಿ ಉತ್ತರ ಕೊಟ್ಬಿಟ್ಟಾರ ನೋಡ್ರಿ. ನೆಹರು ಪ್ರಧಾನ ಮಂತ್ರಿ ಇದ್ರು, ಐ ವಿಲ್ ಕ್ರಶ್ RSS ಅಂದ್ರು. RSS ಇದೆ, ನೆಹರು ಇಲ್ಲ. ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಹೇರಿ ಸರ್ವಾಧಿಕಾರಿಯಾಗಿ ಮೆರೆದ್ರು, ಸಂಘವನ್ನು ಬ್ಯಾನ್ ಮಾಡಿದ್ರು. ಇಂದಿರಾ ಗಾಂಧಿ ಇಲ್ಲ. ಭಾರತ ಇದೆ, RSS ಇದೆ. ಇವರು ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಈಗ ನಿನ್ನೆ ಮೊನ್ನೆ ಹೋಮ್ ಮಿನಿಸ್ಟರ್ ಆಗಿದ್ರಿ, ನಿಮ್ಮ ಅಪ್ಪ ಮುಂಚೆನೇ ಆಗಿದ್ರು. ನಿಮ್ಮ ಅಪ್ಪನ ಕೈಲೇ ಏನು ಮಾಡೋಕ್ಕಾಗಲ್ಲ. ನೀವೇನ್ ಮಾಡ್ತೀರಿ? ನೀವು ಸರ್ವಾಧಿಕಾರಿ ಅಲ್ಲ. ಎಲ್ಲೋ 2-3 ರಾಜ್ಯಗಳಲ್ಲಿ ನೀವು ಅಧಿಕಾರದಲ್ಲಿ ಇದ್ದೀರಿ. ಅದು ಅಧಿಕಾರದ ಕೊನೆಯ ದಿನಗಳು, ನಿಮ್ಮ ಅಧಿಕಾರದ ಕೊನೆಯ ದಿನಗಳು, ನಿಮ್ಮ ಪಕ್ಷದ ಅಧಿಕಾರದ ಕೊನೆಯ ದಿನಗಳು. ನಿಮ್ಮ ಅಪ್ಪನ ಹಣೆ ಮುಂದಿನ ಸರಿ ನೀವು ಇಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲ್ಲ. ಸಮಾಜದ ಒಳಗಿರೋ ಸಂಘಟನೆ ಬೇರೆ, ಇಡೀ ಸಮಾಜವನ್ನೇ ಸಂಘಟಿಸಬೇಕು ಅಂತ ಹೇಳಿ ವ್ಯಕ್ತಿಗೆ ಸಂಸ್ಕಾರ ಕೊಡುವಂತ ಸಂಘಟನೆ ಬೇರೆ. ನೀವೇನ್ ಮಾಡ್ತೀರಿ? ನಿಮ್ಮ ನಂತರವೂ RSS ಇರುತ್ತೆ. ಯಾಕೆ ಅಂದ್ರೆ RSS ರಾಷ್ಟ್ರೀಯ ಹಿತಕ್ಕಾಗಿ ಕೆಲಸ ಮಾಡ್ತಾ ಇದೆ, ಸಮಾಜವನ್ನು ಸಂಘಟಿಸುವ ಕೆಲಸ ಮಾಡ್ತಾ ಇದೆ, ವ್ಯಕ್ತಿಗೆ ಸಂಸ್ಕಾರ ಕೊಡೋ ಕೆಲಸ ಮಾಡ್ತಾ ಇದೆ. ಆ ವ್ಯಕ್ತಿಗೆ ಸಂಸ್ಕಾರ ಕೊಡೋ ಕೆಲಸ ಅದು ರಾಜಕೀಯ ಪ್ರೇರಿತವಾಗಿರೋದಲ್ಲ. ವ್ಯಕ್ತಿಗೆ ಸಂಸ್ಕಾರ ಕೊಡೋ ಕೆಲಸ ಅದು ಬಿಸ್ನೆಸ್ ಅಲ್ಲ, ನೋಂದಣಿ ಮಾಡ್ಕೊಳ್ಳೋಕೆ ಅದು ಸಂಘ ಅಲ್ಲ, ಅದು ಬಿಸ್ನೆಸ್ ಅಲ್ಲ, ಅದು ಸಮಾಜವನ್ನು ಸಂಘಟಿಸೋ ಸಂಘಟನೆ. ನೋಡ್ರಿ, ಯಾವ ವಿಷಯದ ಬಗ್ಗೆ ಮಾತಾಡಿದಾಗ ರಾಷ್ಟ್ರಾದ್ಯಂತ ಚರ್ಚೆ ಆಗಬಹುದು, ಗುರುತಿಸ್ಕೊಳ್ಬಹುದು ಅಂತ ಸರಿಯಾಗಿ ಗೊತ್ತಿರ್ಬೇಕು. ಅದು ಅಲ್ಲದೆ ಯಾರನ್ನ ಎದುರಿಸ್ಲಿಕ್ಕಾಗೋದಿಲ್ಲ, ಯಾರನ್ನ ಸೋಲಿಸ್ಲಿಕ್ಕಾಗೋದಿಲ್ಲ, ಅವರ ವಿರುದ್ಧ ಕೊನೆಯ ಅಸ್ತ್ರ ಏನ್ ಹೇಳ್ರಿ? ಅಪಪ್ರಚಾರ ಅಷ್ಟೇ. ಸುಮ್ಮನೆ ಹೇಳ್ಬೇಕನ್ನಿಸ್ತು, ಹೇಳಿದಾರೆ. ಮತ್ತೆ ಇನ್ನು ರಾಹುಲ್ ಗಾಂಧಿ ಅವರು ಹೇಳಿದ್ದನ್ನ ಸೀರಿಯಸ್ ಆಗಿ ತಗೊಂಡಿರುವಂತಹ ಕರ್ನಾಟಕದಲ್ಲಿನ ಕಾಂಗ್ರೆಸ್ ನಾಯಕರು ಆ ಕಡೆಯಿಂದ ಬಟಾಟಿ ಹಾಕಿ ಈ ಕಡೆಯಿಂದ ಬಂಗಾರ ತೆಗೆಯೋದೈತ್ಲಾ, ಹಂಗ ಆ ಕಡೆಯಿಂದ ಕಸ ಹಾಕಿ ಈ ಕಡೆ ಬಂಗಾರ ತೆಗಿಲಿಕತ್ತಾರ ಅಂತ ಹೇಳಿ ಪ್ರತಿಪಕ್ಷ ನಾಯಕ R ಅಶೋಕ್ ಅವರು ಗಂಭೀರವಾದ ಆರೋಪ ಮಾಡ್ಲಿಕತ್ತಾರ. 36,000 ಕೋಟಿ ಹಗರಣ ಇಡೀ ದೇಶದಲ್ಲೇ ಮೊದಲ ಬಾರಿಗೆ ನಡೀತಾ ಇರುವಂತ ಗಾರ್ಬೇಜ್. ರಾಹುಲ್ ಗಾಂಧಿ ಅವರು ಹೇಳಿದ್ರು, ಇದರ್ಸೆ ಆಲೂ ಡಾಲೋ ಸೋನಾ ನಿಕಾಲೋ. ರಾಹುಲ್ ಗಾಂಧಿ ಇದರ್ಸೆ ಆಲೂ ಡಾಲೋ ಉದರ್ಸೆ ಸೋನಾ ನಿಕಾಲೋ ಅಂತ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ DK ಶಿವಕುಮಾರ್ ಸಿದ್ದರಾಮಯ್ಯ ಇದರ್ಸೆ ಗಾರ್ಬೇಜ್ ಡಾಲೋ ಸೋನಾ ನಿಕಾಲೋ, ಇದರ್ಸೆ ಗಾರ್ಬೇಜ್ ಡಾಲೋ ಉದರ್ಸೆ ಸೋನಾ ನಿಕಾಲೋ. ಅವರ ಲೀಡರ್ ಏನ್ ಹೇಳಿದ್ರು ಅದನ್ನ ಫಾಲೋ ಮಾಡ್ತಾ ಇದ್ದಾರೆ. ಗಾರ್ಬೇಜ್ ಕರ್ನಾಟಕದ ಇತಿಹಾಸದಲ್ಲಿ, ದೇಶದ ಇತಿಹಾಸದಲ್ಲಿ ಸುಮಾರು 10,000 ಕೋಟಿ ಲಂಚ ಲೂಟಿ ಮಾಡಿರುವಂತ ಹಗರಣ ಇದೆ. ನನಗನ್ಸ್ತತೆ 430% ಗಿಂತನೂ ಹೆಚ್ಚು ಕಮಿಷನ್ ಜಾಸ್ತಿ ಆಗಿರ್ತಕ್ಕಂಥದ್ದು. ಅಂದ್ರೆ ಕರ್ನಾಟಕದ ಪ್ರತಿಯೊಬ್ಬ, ಬೆಂಗಳೂರಿನ ಪ್ರತಿಯೊಬ್ಬ ನಾಗರಿಕನ ಮೇಲೆ ಮತ್ತೆ ಹೊರೆ ಏರುವಂತದ್ದು. ಇದೇನ ಬಂದ್ಬಿಟ್ರೆ ಇಡೀ ಬೆಂಗಳೂರು ಜನ ತತ್ತರ ಆಗೋಗ್ತಾರೆ. ಈಗಾಗಲೇ ತೆರಿಗೆಗಳ ಹೊರೆಯಿಂದ ಬೆಂಗಳೂರು ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ. ಮನೆ ತೆರಿಗೆ ಇರಬಹುದು, ಹಾಲು, ಆಲ್ಕೋಹಾಲ್ ಎಲ್ಲ ತೆರಿಗೆ. ಈಗ ಈ ಕಸದಲ್ಲೇ ಲೂಟಿ ಮಾಡಿರುವಂತ ಕಾಂಗ್ರೆಸ್, ಭ್ರಷ್ಟ ಕಾಂಗ್ರೆಸ್ ತೊಲಗಬೇಕಿದು. ಈ ಸರ್ಕಾರನೇ ವಜಾ ಮಾಡಬೇಕು ಅಂತ ಗವರ್ನರ್ಗೆ ನಾವು ಹೇಳಿದೀವಿ. ಈ ಸರ್ಕಾರನ ಇದೊಂದು ದೊಡ್ಡ ಸ್ಕ್ಯಾಂಡಲ್ ಇದು. ಈ ಸರ್ಕಾರನ ವಜಾ ಮಾಡಿ ಇದನ್ನ CBI ತನಿಖೆಗೆ ಕೊಡಿ ಅನ್ನೋ ಆಗ್ರಹವನ್ನ ಗವರ್ನರ್ಗೆ ನಾವು ಮಾಡಿದಿರಿ. ಇಂತ ಒಂದು ಭ್ರಷ್ಟಾಚಾರ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ನಡೆದಿರಲಿಲ್ಲ. ಫೈನಾನ್ಸ್ ಡಿಪಾರ್ಟ್ಮೆಂಟಿನ ಆದೇಶಗಳನ್ನ ಗಾಳಿಗೆ ತೂರಿ, ವರ್ಲ್ಡ್ ಬ್ಯಾಂಕ್ ಬೇರೆ ಬೇರೆ ರಾಜ್ಯಗಳಲ್ಲಿ ಇವರು ಬ್ಲಾಕ್ ಲಿಸ್ಟ್ ಆಗಿರೋದನ್ನ ಗಾಡಿಗೆ ತೂರಿ ಇವತ್ತು ಅವ್ರಿಗೆ ಕೊಟ್ಟಿದ್ದಾರೆ. ಅಂದ್ರೆ ಇದರಲ್ಲಿ ಕೇಂದ್ರದ ಕಾಂಗ್ರೆಸ್ ಮತ್ತು ರಾಜ್ಯದ ಕಾಂಗ್ರೆಸ್ ಇಬ್ಬರ ಕೈವಾಡ ಇರೋದ್ರಿಂದ ಇಷ್ಟೊಂದು ದೊಡ್ಡ ಹಗರಣ ಆಗಿದೆ. ಈ ಹಗರಣ ಬಯಲಿಗೆ ತರ್ತಾ ಇದ್ದೀನಿ ನಾನು. ಈ ಹಗರಣವನ್ನ ಬಯಲಿಗೆ ತರ್ತಾ ಇದ್ದೀರಿ. ಇದನ್ನ ಯಾವುದೇ ಕಾರಣಕ್ಕೂ ಮುಚ್ಚಾಕಕ್ಕೆ ಬಿಡಲ್ಲ. ಈ ಟೆಂಡರ್ ರದ್ದಾಗಬೇಕು. ಯಾರ್ಯಾರು ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕಠಿಣ ಕ್ರಮ ಆಗಬೇಕು, ಅವ್ರನ್ನ ಜೈಲಿಗೆ ಕಳಿಸ್ಬೇಕು. ಇನ್ನ ಜಮೀರ್ ಖಾನ್ ಅವರಿಗೆ ಮಂತ್ರಿಗಿರಿ ಕೊಡ್ಬೇಕಂತ ಬೆಂಬಲಿಗರ ಕೇಳಿದ್ದೆ ತಪ್ಪಾಯ್ತು ನೋಡ್ರಿ. ಕೇಳಬಾರ್ದು ಖರೆ ಅಂದ್ರು. ಇಂಥ ಕೆಲಸ ಮಾಡದ್ಮೇಲೆ ಹೋಗಿ ಸಿದ್ದರಾಮಯ್ಯನವ್ರ ಮುಂದೆ ಹೋಗಿ ಕೇಳಿದ್ರ ಸುಮ್ಮನೆ ಇರ್ತಾರ ಅವ್ರ? ನಿಮ್ಗ ಆಪ್ತರು ಪರಮಾಪ್ತರು ಅಂತ ಹೇಳಕ್ ಹೋದ್ರ ನನಗ ಆಪ್ತರು ಅಂತ ಅನ್ನೋ ಕಾರಣಕ್ಕ ಹಿಂಗ ನಮ್ ವಿರುದ್ಧ ಕೆಲಸ ಮಾಡೋದ್ ನಡೀತೈತಿ ಏನಂತ ಅವ್ರ ಒಳ್ಳೆ ಮರು ಪ್ರಶ್ನೆ ಹಾಕ್ಯಾರ. ಇಲ್ಲ ಅದು ಮಾಡಂಗಿಲ್ಲ. ಇನ್ನು ಪಶ್ಚಿಮ ಬಂಗಾಳದಾಗ ಇಷ್ಟು ದಿನ ಮೊಟ್ಟೆ ಪ್ರತಿಭಟನೆ ಆಯ್ತು. ಈಗ ಬಿಳಿ ಸೀರೆಗಳ ಸವಾರಿ ನಡೆದೈತಿ. ದಕ್ಷಿಣದ ಕೃಷ್ಣಾನಗರದ TMC ಮಹಿಳಾ ನಾಯಕಿಯೊಬ್ಬಕಿ ಚುನಾವಣೆಕಿನ ಮೊದಲು ಏನ್ ಮಾಡಿದ್ಲ ಅಂದ್ರ ಬಿಜೆಪಿ ಕಾರ್ಯಕರ್ತರಿಗೆ ಸಾವಿನ ಸಂಕೇತ ಅಂತ ಹೇಳಿ ಬಿಳಿ ಸೀರೆ ಕಳಿಸ್ತಿದ್ಲಂತ. ಎಷ್ಟು ಕೊಳಕ ಗುಣ ಇರ್ಬೇಕು ನೋಡ್ರಿ. ಈಗ ತಾವು ಬಂಗಾಳದಾಗ ಸೋತು ಸುಮ್ಮನಾಗ್ಯಾರ. ಅಲ್ಲಿನ ಸ್ಥಳೀಯ ಮಂದಿ ಸುಮ್ಮನೆ ಬಿಡ್ತಾರ ಅಂತ ತಿಳ್ಕೊಂಡ್ರೆ ಈಗ ಅವ್ರ ಹೊಳ್ಳೆ ಬಿಳಿ ಸೀರೆ ಮ್ಯಾಲ ಹಾಕಿ ಹೊಡ್ಲಿಕತ್ತಾರ.
সনাতনী মা বন্ধের জন্য এরা রেডি করে রেখেছিল ভোটের আগে। ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.